ಹುಡುಗಿ ಬಂದ್ಲು. ನಮಸ್ತೆ. ಹುಡುಗಿ ಇವನು ನೋಡ್ತಿದ್ದಾಳೆ, ಇವನು ಹುಡುಗಿನ ನೋಡ್ತಿದ್ದಾನೆ. ಸಡನ್ ಆಗಿ ನೀವೇನ್ ಇಲ್ಲಿ ಅಂದ್ಲು. ನೀವೇನ್ ಇಲ್ಲಿ? ಹಾ, ಇದು ನಮ್ಮನೆ. ಹೌದಾ? ಈ ಮನೆ ಒಂದ್ ಅರ್ಧ ಎಕರೆ ಇರ್ಬೋದಾ? ಅದನ್ನ ನಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳ್ತೀನಿ. ಬೇಡ ಬಿಡಿ. ಇವಾಗ ನೀವ್ ಬಂದಿದ್ಯಾಕೆ? ಆಕ್ಚುಲಿ ಮೇಡಮ್ ಅದು ಸರಿ ಸರಿ, ನನ್ ಹೆಸರು ನಂದಿನಿ. ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. ನನ್ಗೆ ತಮ್ಮ ಇಲ್ಲ, ನಾನಿರೋದೊಬ್ಳೆ. ನಮ್ ಮನೇಲೆಲ್ಲ ಕೆಲ್ಸದವ್ರಿದ್ದಾರೆ. ನನ್ ಕಾಲೇಜ್ನ ನೀವ್ ಆಲ್ರೆಡಿ ನೋಡಿದೀರಾ. ಇವಾಗ ಮನೇನು ನೋಡಿದೀರಾ. ಇಷ್ಟೇ ಸಾಕ, ಇನ್ನು ಬೇಕಾ? ಬೇಕಿದ್ರೆ ನಮ್ಮಪ್ಪನ್ ಕೇಳ್ಬಿಟ್ಟು ಹೇಳ್ತೀನಿ. ಹುಡುಗನಿಗೆ ಕಷ್ಟನೇ ಕೊಡ್ಲಿಲ್ಲ ತಾಯಿ. ಪಟ ಪಟ ಅಂತ ಎಲ್ಲಾ ಜಾತಕನ ಹೇಳ್ಬಿಟ್ಲು. ಹೇ, ನಾನ್ ನಿಮ್ ಡೀಟೇಲ್ಸ್ ಕೇಳಕ್ ಬರ್ಲಿಲ್ಲ. ಈ ಏರಿಯಾ ಪೂರ್ತಿ 20 ಲೀಟರ್ ವಾಟರ್ ಕ್ಯಾನ್ ಸಪ್ಲೈ ಮಾಡೋ ಬಿಸ್ನೆಸ್ ಮಾಡ್ತಾ ಇದೀವಿ. ಅದಕ್ಕೆ ಏರಿಯಾಗ ನೀರ್ ಹಾಕ್ತಾ ಇದೀವಿ. ನಿಮ್ಗೂ ಬೇಕಾ ಅಂದಿದ್ದಕ್ಕೆ? ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ನಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳ. ಬೇಡ ಬಿಡಿ, ಸಾಕು. ಅಪ್ಪಿ ತಪ್ಪಿ ಏನಾದ್ರು ಮದ್ವೆ ಆದ್ರೆ ಫಸ್ಟ್ ನೈಟ್ ರೂಮ್ ಒಳಗ್ ಬರೋಕು ನಮ್ ಡ್ಯಾಡಿ ಕೇಳ್ಕೊಂಡ್ ಬರ್ತೀನಿ ಅಂತ. ಇಲ್ಲ ಮುಸ್ಲಿ ಕೂತ್ ಮೂಗುದ್ರಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೆ? ಏನಿಲ್ಲ. ಅಷ್ಟ್ರಲ್ಲಿ ಬಂತು ನೋಡು. ಏನು? ನಾಯಿ. ಟಾಮಿ, ಸ್ಟಾಪ್! ಟಾಮಿ, ನಿಂತ್ಕೋ! ಟಾಮಿ! ಟಾಮಿ! ಟಾಮಿ, listen to me! Stop! ಟಾಮಿ, ನಿಂತ್ಕೋ! ಅದೇನು ಮಾಡಲ್ಲ, ನಿಂತ್ಕೊಳ್ಳಿ! ಟಾಮಿ! ಬಾಸು, ನೀವು ಆ ಹುಡುಗಿ ಕಾಳಾಕ ಖುಷಿಲಿ ಅಪ್ಪಿ ತಪ್ಪಿ ಬೀದಿನ ಬಿಸ್ಕೆಟ್ ಹಾಕದ್ ಮರ್ತಿದ್ರೆ ಇವತ್ತು ನಿಮ್ ಸರ್ಕಾರ ಉರುಳೋಗಿರೋದು. ನನಗೆ ಈ ಸಾಕಿರೋ ನಾಯಿ ಅಂದ್ರೆ ಸ್ವಲ್ಪ ಭಯ. ಅದರಲ್ಲೂ ಆ ನಾಯಿ ನನ್ನೇ ನೋಡ್ತಾ ಬೊಗಳ್ತಾ ಓಡ್ತಲ್ಲ, ನನಗೆ ಕಚ್ಚುತ್ತೇನೋ ಅಂತ ಓಡ್ದೆ. ನಾಯಿ ಏನ್ ಮಾಡಿದ್ರಿ ಅದಕ್ಕೆ? ಅಮ್ಮ ತಾಯಿ, ನಾಯಿ ಅಲ್ಲಮ್ಮ, ಅದು ಹೊಟ್ಟೆ ಹಸ್ಕೊಂಡಿರೋ ಹುಲಿ. ಒಂಚೂರು ಯಾಮಾರಿಂದ ನಮ್ ಬಾಸ್ದು ಅದ್ ಕಚ್ಬಿಡೋದು ಅಂದೆ. ಅನ್ನ ಹಾಕಲ್ವ ನೀವು ಅದಕ್ಕೆ? ನಿಮ್ಗೇನಾದ್ರೂ ತೊಂದ್ರೆ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಆದ್ರೆ ನಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ. ಅದು ನನ್ ಪ್ರಾಣ. ನಮ್ ಬಾಸ್ಗೆ ನೀವು ಅಂದ್ರೆ ಪ್ರಾಣ. ಏನು ಇಲ್ಲ. ಇಟ್ಸ್ ಓಕೆ ಮೇಡಮ್, ಪರವಾಗಿಲ್ಲ. ನಿಮ್ ನಾಯಿಗೆ ಏನೂ ಆಗಿಲ್ಲ ಅಲ್ಲಿ. ಟಾಮಿ, ಥ್ಯಾಂಕ್ ಗಾಡ್. ಕರ್ಕೊಂಡೋಗಿ. ಟಾಮಿ, ನಿಂಗೇನೂ ಆಗಿಲ್ಲ ಅಲ್ವಾ? ಓ ಮೈ ಗಾಡ್. ನೀವು ಟೈಮ್ ಊಟ ಹಾಕ್ತಿರೋ ಪರವಾಗಿಲ್ಲ. ಈ ತರ ಟಾರ್ಚರ್ ಕೊಡಬೇಡಿ. ಯಾವ್ಯಾವ ಟೈಮ್ಗೆ ಏನೇನಾಗ್ಬೇಕು ಅದಾದ್ರೆ ಒಳ್ಳೇದು. ಕಮ್ ಟಾಮಿ, ಬಾ ಮನೆಗೆ ಹೋಗೋಣ. ಬರಲ್ಲ ಅದು. ಓಡಿ ಸುಸ್ತಾಯ್ತಾ? ಟಾಮಿ, ಹಠ ಏಯ್, ಮಾಡ್ಬಾರ್ದು. ಹಗ್ಗ ಕೊಡ. ಬಾ ಮನೆಗೆ ಹೋಗೋಣ. ಟಾಮಿ, ಮನೆಗ್ ಬಂದ್ರೆ ನಿಂಗೆ ಪೆಡಿಗ್ರಿ ಕೊಡ್ತೀನಿ. ಟಾಮಿ, ಕಮ್. ತೊಳಿ ಮೇಡಮ್, ತೊಳಿ. ಬಾ. ಅವಳಂತೂ ಡವ್ ಮಾಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ನೀನಂತೂ ಚೆನ್ನಾಗ್ ಮಾಡ್ತಾ ಇದೀಯ. ಆಮೇಲೆ ಹುಷಾರು, ಆರೋಗ್ಯ ಚೆನ್ನಾಗಿ ನೋಡ್ಕೊ ಅಂತ ಹೋಗ್ಬೇಕಾದ್ರೆ ಹಿಂದಿಗೆ ತಿರುಗಿ ಸ್ಮೈಲ್ ಮಾಡ್ಬಿಟ್ಟು ಹೋದ್ಲು. ಹಂಗಾರೆ ಸೂರ್ಯನ್ ಲವ್ ಮಾಡ್ತಾಳೆ ಅಂತೀಯಾ? ಮಾಡ್ತಾಳೆಲ್ಲ, ಮಾಡ್ತಿದ್ದಾಳೆ. ಹಾ. ಎಲ್ಲೋ ಸೂರ್ಯ ಕಾಣಿಸ್ತಿಲ್ಲ. ಮೋಡ ಮುಚ್ಕೊಂಡೈತಲ್ಲ, ಕಾಣಿಸ್ತಾ ಇಲ್ಲ. ನಾನು ಹೇಳಿದ್ ನಮ್ ಸೂರ್ಯನ. ನನಗೂ ಗೊತ್ತಿಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ ಬಾ. ಯಾವ್ದೇ ಡೀಲು ಇಲ್ದೆ, ಎಣ್ಣೆನೂ ಇಲ್ದೆ, ಮಜಾನೇ ಬರ್ತಲ್ಲ ಗುರು. ಲೈ ಸಾಕ್ ಮುಚ್ಚೋ. ತಿಂತಾ ಇರೋದು ಓಸಿ ಫುಡ್ಡು, ಮಲಗ್ತಾ ಇರೋದು ಓಸಿ ಬೆಡ್ಡು. ನೀವು ಮಾಡೋ ಡೀಲ್ನ ನಾನು ನೋಡಿಲ್ವೇನೋ? ಏಯ್, ಯಾರು ಮಾತಾಡಬೇಡಿ. ಮಾವ ಫೋನ್ ಮಾಡಿದ್ದಾರೆ. ಹೇಳಿ ಮಾವ. ಏನ್ ಮಾಡ್ತಾ ಇದೀಯೋ? ಏನಿಲ್ಲ ಮಾವ, ಹೀಗೆ
ಹುಡುಗ ಜೊತೆ ಮಾತಾಡ್ತಾ ಇದ್ದೆ. ರಮೇಶನ್ ಡೀಲ್ ಏನಾಯ್ತು? ಡೀಲ್ ಮಾಡಿದ್ನಲ್ಲ, ದುಡ್ಡು ವಸೂಲಿ ಮಾಡಿ ಮನೆಗೆ ತಲುಪಿಸಿದ್ದೀನಿ. ಮತ್ ನನ್ಗೆ ಯಾಕೆ ಆ ವಿಷಯ ಹೇಳಲಿಲ್ಲ? ಅದು ನೀವು ಡೆಲ್ಲಿಗೆ ಹೋಗೋ ಬಿಸಿಲಿದ್ರಿ, ಸುಮ್ಮನೆ ಯಾಕೆ ಅಂತ ಹೇಳಿಲ್ಲ ಮಾವ. ಯಾಕೆ ಮಾವ, ಏನಾದರೂ ತೊಂದರೆ ಆಯ್ತಾ? ನೋಡೋ, ನಾನು ನಿನ್ಗೊಂದು ವಿಷಯ ಹೇಳಬೇಕು, ಗಮನ ಇಟ್ಟು ಕೇಳು. ಅಲ್ಲಿ ಯಾರಾದ್ರೂ ಇದಾರಾ? ಹೇಳಿ ಮಾವ. ಸರಿ ಮಾವ. ಯಾವುದೋ ದೊಡ್ಡ ಡೀಲೇ ಇರಬೇಕು ಕಣ. ಓಕೆ ಮಾವ. ಏನ್ ಸತ್ಯ, ಫುಲ್ ಮಿಲ್ಸಾ ಹಾಫ್ ಮಿಲ್ಸಾ? ನಿಮ್ಮ ಅವ ಕಾಲ್ ಮಾಡೋರಂದ್ರೆ ಯಾವ್ದೋ ದೊಡ್ಡ ತಿಮ್ಮಿಂಗ್ಲಾನೇ ಇರಬೇಕು. ತಿಮಿಂಗ್ಲಾನು ಇಲ್ಲ, ಮಣ್ಣು ಇಲ್ಲ. ಆದ್ರೆ ಒಂದ್ ಕೆಲ್ಸ ಇದೆ. ಏನ್ ಕೆಲ್ಸ ಗುರು? ಒಬ್ಬನ್ ಕೈಕಾಲು ಎತ್ತಬೇಕು. ಯಾವಾಗ ಗುರು? ನಾನು ಹೇಳ್ತೀನಿ. ಸತ್ಯ, ನಿಮ್ಮ ಮಾವ ಇಂತಿಂತ ಡೀಲ್ ಕೊಡ್ತಿದ್ದಾನೆ ಅಂದ್ರೆ ನಾಳೆ ಅವನ ಮಗಳನ್ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಇದೆಯಾ? ಯಾಕೆ ಕೊಡಲ್ಲ? ಕೊಡಬೇಕು. ಆ ಜಿಂಕೆ ಮರಿನ ಬಡ್ದು ಬಾಯಿಗೆ ಹಾಕೋಬೇಕು ಅಂತ ತಾನೇ ನಮ್ಮ ಮಾವ ಹೇಳಿದ ಕೆಲ್ಸ ಎಲ್ಲ ನಾನ್ ಚಾಚು ತಪ್ಪದೆ ಮಾಡ್ತಾ ಇರೋದು. ಯಾಕೋ ನಿನ್ಗವಳು ಸೆಟ್ ಆಗಲ್ಲ ಅನ್ಸುತ್ತೆ ಕಣೋ. ಅವಳು ನನಗೋಸ್ಕರ ಹುಟ್ಟಿರೋ ದಂತದ ಗೊಂಬೆ. ಆ ಗೊಂಬೆಗೆ ಜೀವ ತುಂಬಿ ಜೀವನ ಪರ್ಯಂತ ನಾನೊಬ್ಬನೇ ಅನುಭವಿಸಬೇಕು. ಆ ಗೊಂಬೆ ಮೇಲೆ ನನ್ನ ಹೆಸರೇ ಬರ್ದಿರೋದು. ಆ ಊತಿಕೇತನ್ ಪ್ಯಾಂಟ್ ಉದ್ರೋಗೋದೊಂದೇ ಬಾಕಿ. ಹೌದಾ? ಆ ರೇಂಜ್ಗೆ ನಮ್ ಟಾಮಿ ಓಡಿಸ್ಬಿಟ್ಟ ಅವ್ರನ್ನ. ಹ್ಯಾವ್ ದಿಸ್. ಥ್ಯಾಂಕ್ ಯು. ದಟ್ಸ್ ಓಕೆ. ಒಟ್ನಲ್ಲಿ ನೀನು ಅವನ್ಗೆ ಸರಿಯಾಗಿ ಡೋಸ್ ಕೊಟ್ಟೆ ಅನ್ನು. ನಮ್ ಟಾಮಿ ಅಟ್ಟಿಸ್ಕೊಂಡ್ ಹೋದಾಗ ಅವ್ರ ಮುಖ ನೋಡ್ಬೇಕಾಗಿತ್ತು. ಸಖತ್ ಮಜಾ ಇತ್ತು ಗೊತ್ತಾ? ಅಷ್ಟ್ರಲ್ಲಿ ಎಲ್ಲೋ ಇದ್ದಿದ್ ಇನ್ನೊಂದ್ ನಾಯಿ ಬಂದು ನಮ್ ಟಾಮಿನ ಕರ್ಕೊಂಡ್ ಹೋಗ್ಬಿಡದ. ನಾನ್ ಗಾಬರಿಯಾಗಿ ಏನಾಯ್ತು ಅಂತ ಹೋಗ್ ನೋಡಿದ್ರೆ ಶಾಕು. ಶಾಕಾ? ಯಾಕೆ? ನಮ್ ಟಾಮಿ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿತ್ತು. ಹಾಗಾದ್ರೆ ನಿಂಗ ಅವ್ನ್ ನೋಡಿ ಅದೇ ರೊಮ್ಯಾಂಟಿಕ್ ಫೀಲ್ ಬಂದಿರ್ಬೇಕಲ್ವಾ? ಏ ನಂದಿನಿ, ಆಗ್ಲೇ ಡ್ಯೂಯೆಟ್ಟಾ? ಹಾಗೇನಿಲ್ಲ ಕಣೆ, ಅವನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಅವನ್ ಮುಖದಲ್ಲಿರೋ ಆ ಪೆದ್ದತನ ನನ್ ಮುದ್ದತನಕ್ಕೆ ಸವಾಲ್ ಹಾಕ್ತಿದೆ. ಅದನ್ನೆಲ್ಲ ಹಾಗೆ ನನ್ ಕಣ್ಣಲ್ಲಿ ತುಂಬಿಕೊಂಡು ಆಸ್ವಾದಿಸ್ಬೇಕು ಅನ್ಸುತ್ತೆ. ಓ ಸಮಾಧಾನ ಸಮಾಧಾನ. ನೀನು ಅವನ್ನ ಮೀಟ್ ಮಾಡಿ ಸ್ವಲ್ಪ ದಿನನೂ ಆಗಿಲ್ಲ, ಆಗ್ಲೇ ಲವ್ ಮಾಡ್ತಿದೀನಿ ಅಂತ ಹೇಳ್ತಾ ಇದ್ಯಾ? ಏನ್ ಸಮಾಚಾರ? ಏ ಸುಮ್ನಿರ ಸಂಧ್ಯಾ, ನಿನಗಿವೆಲ್ಲ ಅರ್ಥ ಆಗಲ್ಲ. ನಂದಿನಿ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಲೈಫ್ ನ ಫುಲ್ ಎಂಜಾಯ್ ಮಾಡ್ಬೇಕು ಕಡೆ. ಈ ಲವ್ ಅನ್ನೋದು ಯಾರ್ಗೆ ಯಾವಾಗ ಎಲ್ ಬೇಕಾದ್ರೂ ಆಗ್ಬೋದು ಗೊತ್ತಾ? ಅದಕ್ಕೆ ಹೇಳ್ತಾ ಇರೋದು, ಲವ್ ಅನ್ನೋದು ಒಂದ್ ಆಕ್ಸಿಡೆಂಟ್. ಸ್ಪೀಡ್ ಯಾವಾಗ್ಲೂ ಕಮ್ಮಿನೇ ಇರ್ಬೇಕು. ಸಾಕು, ನನ್ ವಿಷಯಕ್ಕೆ ನೀವಿಬ್ರು ಡಿಬೇಟ್ ಮಾಡಿದ್ದು. ಅಷ್ಟಕ್ಕೂ ಅವನ್ನ ನಾನು ಪ್ರೀತಿಸ್ತೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಏನು, ನೀನ್ ಅವನ ಲವ್ ಮಾಡ್ತಾ ಇಲ್ವಾ? ಮತ್ತೆ ಇಷ್ಟೊತ್ತು ಹೇಳಿದ್ದು? ಅವನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ನಾನ್ ಹೇಳಿದ್ದು. ಅದನ್ನೇಮಾ ಲವ್ ಅನ್ನೋದು. ಆದ್ರೆ ಅದ್ ನನ್ಗಿನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಏ ನಂದಿನಿ, ಅಲ್ಲೋಡೆ, ಅವನೇ ತಾನೇ ನಿನ್ ಡ್ರೀಮ್ ಬಾಯ್. ಹೇ ಹೌದ್ ಕಣೆ, ಅವನೇ ತಾನೇ. ಕ್ಲಾಸ್ ಎಷ್ಟು ಬೋರಿಂಗ್ ಆಗಿತ್ತಲ್ವಾ? ಹೌದು, ಏನೇ ಆದ್ರೂ ಆ ಅಕೌಂಟೆನ್ಸಿ ನನ್ ತಲೆಗೆ ಹೋಗಲ್ಲಪ್ಪ. ನನಗಂತೂ ಹೌದು, ಸರಿಯಾಗಿ ನಿದ್ದೆ ಅಷ್ಟೇ ಅಲ್ಲ. ಹಾಯ್. ಹಾಯ್, ಇವತ್ತು ನೀವೇನಿಲ್ಲಿ? ಏನಾದ್ರೂ ಕೆಲ್ಸದ ಮೇಲೆ ಬಂದಿದ್ದೀರಾ? ಅದು ನಿನ್ನೆ ನೋಡ್ಬೇಕಿತ್ತು. ನನ್ನ? ಹೌದು. ಏನ್ ವಿಷಯ? ಅದು ನಿಮ್ಮ ಹತ್ರ ಒಂದು ಪರ್ಸನಲ್ ವಿಷಯ ಮಾತಾಡ್ಬೇಕಿತ್ತು. ನನ್ಗಿವತ್ ಸ್ವಲ್ಪ ಕೆಲ್ಸ ಇದೆ, ಮತ್ತೇನೊಂದ್ಸಲ ಯಾವಾಗಾದ್ರೂ ಮೀಟ್ ಆಗೋಣ. ಹಾಗಲ್ಲ. ಏ ಕಳ್ಳ, ನೀನೇನ್ ಹೇಳಕ್ ಬರ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವತ್ ನೀನ್ ಆ ವಿಷಯನ್ ಹೇಳ್ಬಿಟ್ರೆ ನಾಳೆಯಿಂದ ನೀನ್ ಈ ಪೆತ್ತು ಮುಖ ನೋಡೋಕ್ಕಾಗಲ್ಲ.
ಇನ್ನೂ ಸ್ವಲ್ಪ ದಿನ ನಿನ್ನ ಹೀಗೆ ಆಟ ಆಡಿಸ್ತೀನಿ, ಬೇಜಾರ್ ಮಾಡ್ಕೋಬೇಡ್ವೋ. ಐ ಆಮ್ ಸಾರಿ. ನಾಳೆ ಸಿಗೋಣ. ಏ ನಾಳೆ ಸಿಗೋಣ ಅಂತಂದ್ರೆ ನನ್ನ ಮೇಲೆ ಅವಳಿಗೂ ಇಷ್ಟ ಇದೆ.